ಯಾಕೆ ಕೂಕೊಂಡೆ? ಆಶೀರ್ವಾದ ತಗೊಳಕ್ಕೆ ಲೇಟ್ ಆಯ್ತಲ್ವಾ, ಅದಕ್ಕೆ ಹುಡುಗ ಭಯ ಪಟ್ಬಿಟ್ಟವನೆ. ಓ, ಆಶೀರ್ವಾದ ಮಾಡಿ ಮಾವ. ಸುಖವಾಗಿರು ಸೀನು. ನಮ್ದು ಬೇರೆಯವ್ರದ್ದು ಅಂತ ನೋಡ್ದೆ ಉದ್ಯೋಗ ಧರ್ಮನ ಪಾಲಿಸ್ತಾ ಕೆಟ್ಟ ದಾರಿನ ಆಯ್ಕೆ ಮಾಡ್ದೆ ನಮ್ಮೂರಿಗೆ ನಮ್ಮ ಮನೆಗೆ ಕಳಂಕ ಬರೋ ಹಾಗೆ ಮಾಡ್ದೇನೆ ದೊಡ್ಡ ಹೆಸರನ್ನ ಗಳಿಸ್ಬೇಕು ಅಂತ ಮನಸ್ಫೂರ್ತಿಯಾಗಿ ಆಶೀರ್ವದಿಸ್ತೀನಿ. ಉದ್ಯೋಗ ಅನ್ನೋ ಹೆಸರಲ್ಲಿ ವಿದೇಶಕ್ಕೆ ಹೋಗಿ ದುಡ್ಡು ಸಂಪಾದಿಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಎಲ್ಲರಿಂದನೂ ತುಂಬಾ ದೂರ ಆಗ್ಬಿಡ್ತಾರೆ. ನಿಮ್ ಮಾವ ಹೇಳ್ದಾಗೆ ಹಾಗೇನೂ ಆಗದೆ ನೀನ್ ಜೀವನದಲ್ಲಿ ಇನ್ನೂ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ಲಿ ಅಂತ ನಾನು ಹಾರೈಸ್ತೀನಪ್ಪ. ನನ್ ಮಗನ ಕೆಲ್ಸ ಸಿಗ್ತಿದ್ದ ಹಾಗೆ ಎಲ್ರೂ ಆಶೀರ್ವಾದ ಮಾಡೋರೆ. ಏನ್ರಿ, ನಮ್ಮಗ ಕೂಡ ಇದೇ ರೀತಿ ದೊಡ್ಡ ಕೆಲ್ಸ ಸಿಕ್ಕಿ ಮನೆಗ್ ಬಂದ್ರೆ ಬ್ಯಾಂಡ್ ಜೊತೆಗೆ ಡಿಜೆನೂ ಇಡ್ಸೋಣ ರೀ. ಅವನಿನ್ನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ನೀನ್ ಜಾಸ್ತಿ ತಲೆ ಓಡಿಸ್ಬೇಡ. ಇಷ್ಟಕ್ಕೂ ಸಂಬಳ ಎಷ್ಟೋ? ಹೌದು, ನಾನ್ ಕೇಳೋದನ್ನೇ ಮರ್ತು ಬಿಟ್ಟೆ. ನಮ್ ಸೀನುಗೆ ಸಂಬಳನ ಕೈ ತುಂಬಾ ಕೊಡ್ತಾ ಇದಾರೆ ಅಲ್ವಾ? ನಿನ್ಗೆ ಅಂತ ತುಂಬಾ ಜಾಸ್ತಿನೇ ಕೊಡ್ತಾರ ಕಣೆ, ದೊಡ್ಡ ಮೂಟೆ ಹಂಗ್ ಕೊಡ್ತಾರೆ. ಹಿಂಗೆ ತಗೊಂಡೋಗಿ ಬ್ಯಾಂಕಲ್ಲಿ ಇಡೋದು ಅಷ್ಟೇನೆ. ಹಾ, ಪರವಾಗಿಲ್ಲ ಬಿಡ್ರಿ. ಆ ಟೈಮಲ್ಲಿ ಯಾವ್ದಾದ್ರು ಒಂದು ಆಟೋ ಮಾಡ್ಕೊಂಡು ಹೋಗ್ತೀನಿ. ಯಾಕಮ್ಮ? ನಿನ್ ಸಂಬಳ ತಗೊಂಡ್ ಹೋಗಿ ಬ್ಯಾಂಕ್ಗೆ ಹಾಕ್ಬೇಕಲ್ವೇನೋ? ಅಪ್ಪ, ಅಮ್ಮನ ಆಸೆಗಳಿಗೆ ಇತಿಮಿತಿ ಏನೂ ಇಲ್ಲ. ಅತಿಯಾಸೆ ಅನ್ನೋದು ನಿಮ್ಮಮ್ಮಂಗೆ ಹುಡ್ದಾಗ ಹುಟ್ಟಿದ್ದು ಹುಟ್ಟು ಮಚ್ಚ ತರ ಕಣೋ, ಅವಳು ಸಾಯೋ ತನಕ ಅದು ಹೋಗಲ್ಲ. ಜಾಬ್ ವಿವರ ಏನು ವೆಂಕಟರಾವ್? ಅದು ಭಾವನವ್ರೆ, ಆ ಲೆಟರ್ ಇಲ್ಲಿ ಕೊಡು ಮಗನೇ. ಇದೇನಾ? ಅದೇ ಕೊಡು. ಇದೆ ಅಲ್ವಾ? ಇದೆ ಕಣೋ, ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ ಅಲ್ವಾ? ಭಾವನವ್ರೆ ತಗೊಳ್ಳಿ. ಭಾವನವ್ರೆ ಇದನ್ನ ನೋಡಿ, ಭಾವನವ್ರೆ ನೋಡಿ ಒಂದ್ಸಲ. ಅದ್ಯಾ ಇದೇನು ಅಂತ ನೋಡಮ್ಮ. ಇಲ್ಲೂ ಆದ್ಯನಾ? ಕನ್ಸಲ್ಲೂ ಆದ್ಯ, ಹೊರಗಡೆ ಕೂಡ ಆದ್ಯನಾ? ಲೇ, ಕನ್ಸಲ್ಲೂ ಆದ್ಯ ಕೈ ಕೊಟ್ರು, ನಿಜವಾಗ್ಲೂ ಆದ್ಯ ಕೈ ಕೊಟ್ರು ಕಣೋ. ಏನೋ ನಿನ್ನ ಅದೃಷ್ಟ ಹಿಂಗ್ ಕೈ ಕೊಡ್ತಾ ಇದೆ. ಲೇ ಮಗ್ನೆ, ಈಗ ನಿನ್ ಜಾತಕ ಆದ್ಯ ಕೈಲಿದೆ ಕಣೋ. ನನ್ನ ಕಾಪಾಡೋ ದೇವ್ರೇ ಇಲ್ವಾ? ಅಮ್ಮ ಬೇಡ ಪ್ಲೀಸ್. ಇತ್ತೀಚೆಗೆ ನಮ್ ಸೀನುಗೆ ಗಂಡನ ಸ್ಥಾನ ಏನು, ಹೆಂಡತಿ ಸ್ಥಾನ ಏನು ಅನ್ನೋದೆಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಇದ್ದೀರಿ. ಒಳ್ಳೆ ಉದ್ಯೋಗ ಸಂಪಾದನೆ ಮಾಡ್ಕೊಂಡ, ತುಂಬಾ ಸಂತೋಷ ಆಗ್ತಿದ್ದೀರಿ. ಅವನಿಗೆ ಜೀವದ ಬಗ್ಗೆ ತಿಳ್ಕೊಳ್ಳೋದಕ್ಕೆ 25 ವರ್ಷ ಹಿಡಿದಿದೆ. ಈಗಲಾದ್ರೂ ಒಳ್ಳೆ ರೀತಿ ಬದುಕ್ತಾ ಒಳ್ಳೆ ಗಂಡನಾಗಿದ್ರೆ ಆದ್ಯಂಗೆ ಹೇಗೋ ಬುದ್ಧಿ ಹೇಳಿ ಹೇಗೋ ಅವರಿಬ್ರನ್ನ ಮತ್ತೆ ಒಂದು ಮಾಡ್ಬೋದು. ಇದೆಲ್ಲ ಅವನ ಕೈಯಲ್ಲೇ ಇದೆ. ಅಪ್ಪ, ರಾಜಿ, ಅಮ್ಮ, ರಾಜಿ ಹೇಗಿದ್ಯಾ ಅಮ್ಮ? ಚೆನ್ನಾಗಿದ್ದೀನಿ ಕಣೆ. ಹೇಗಿದ್ಯಾ ಅಪ್ಪ? ಚೆನ್ನಾಗಿದ್ದೀವಮ್ಮ. ಅಪ್ಪ, ನಿಮ್ಗೊಂದು ವಿಷಯ ಹೇಳ್ಬೇಕು. ಹೇಳು ರಾಜಿ. ಕಾಲೇಜ್ ಗ್ರೌಂಡ್ ಅಲ್ಲಿ ಕಳೆದ ಸಲ ನೀವು ಬಂದು ಮಾತಾಡಿದ್ರಲ್ಲ, ಕಾಲೇಜ್ ಕಡೆಯಿಂದ ಒಂದ್ ಟೀಮ್ನ ಆಡೋದಕ್ಕೆ ಅಂತ ಫೈನಲ್ ಮಾಡಿದ್ದಾರೆ. ಓಕೆ. ಆ ಮ್ಯಾಚ್ ಕೂಡ ಈ ತಿಂಗಳು 26ನೇ ತಾರೀಕಿಗೆ ನಡೀತಾ ಇದೆ ಅಪ್ಪ. ಸಂತೋಷ. ನಿಮ್ಮ ಆಶೀರ್ವಾದಕ್ಕೋಸ್ಕರ ಬಂದೆ ಅಪ್ಪ. ಗೆಲುವು ನಿಂದೆ ಆಗುತ್ತಮ್ಮ. ಅಮ್ಮ, ನಂಗೆ ಆಶೀರ್ವಾದ ಮಾಡು. ಈ ಆಟದಲ್ಲಿ ಗೆಲುವು ನಿನ್ ಗಂಡ ಕಾಣ್ತಿರೋ ಕನ್ಸನ್ನ ನನಸು ಮಾಡ್ಬೇಕಮ್ಮ. ನಿನ್ ಜೊತೆ ಆಡೋರ್ಗೆ ಆ ಗ್ರೌಂಡ್ ಶಾಶ್ವತವಾಗಿರೋ ಹಾಗೆ ಉಪಯೋಗಕ್ಕೆ ಬರಬೇಕು. ಸೇರಿ ಆಡಿ ವಿಜಯ ನಿಮ್ದಾಗ್ಲಿ. ನನ್ನ ಆಶೀರ್ವಾದ ನಿನ್ ಜೊತೆಗೆ ಇರುತ್ತಮ್ಮ. ನಿನ್ನ ಪ್ರತಿಭೆನ ಪ್ರಪಂಚಕ್ಕೆ ಪರಿಚಯ ಮಾಡ್ಕೊಡ್ಬೇಕು ಅನ್ಕೋತಿದ್ದಾರೆ ಅಳಿಯಂದ್ರು. ಅದು ಈ ಆಟದಿಂದನೇ ಶುರುವಾಗುತ್ತೆ. ಹುಷಾರಾಗಾಡು.
ರಾಜಿ ಈ ಆಟದಲ್ಲಿ ಖಂಡಿತ ಗೆಲ್ತಾಳೆ ದೊಡ್ಡಮ್ಮ. ಆದ್ಯಾ ನಿರ್ಧಾರ ಮಾಡ್ಬಿಟ್ಟಿದೀಯಾ? ಅವಳಿಗೆ ತನ್ನ ತಂಗಿ ಮೇಲಿರೋ ನಂಬಿಕೆ ಅದು. ಅದಕ್ಕಿಂತ ಹೆಚ್ಚಾಗಿ ಭಯ ಮತ್ತೆ ಜವಾಬ್ದಾರಿನೂ ಇದೆ ದೊಡ್ಡಪ್ಪ. ನೀನ್ ಏನ್ ಹೇಳ್ತಿದ್ಯಾ ಆದ್ಯಾ? ನನ್ಗೇನು ಅರ್ಥ ಆಗ್ತಿಲ್ಲ. ಅಮ್ಮ, ಏನಿಲ್ಲ ಅಮ್ಮ. ಈ ಗ್ರೌಂಡನ್ನ ಕೊಂಡ್ಕೊಳ್ಬೇಕು ಅಂತ ಬಂದಿರೋ ಅವ್ರ ಮಗಳು ಅಶ್ಮಿತಾ ಅಮ್ಮ. ಅವಳು ನ್ಯಾಷನಲ್ ಪ್ಲೇಯರ್ಸ್ನ ಕರ್ಕೊಂಡು ಬಂದಿದ್ದಾಳೆ. ನನ್ನ ಜೊತೆ ಹೇಗಾದ್ರೂ ಮಾಡಿ ಗೆಲ್ತೀನಿ ಅಂತ ಪ್ರಮಾಣ ಮಾಡಿದ್ದಾಳೆ. ಸರ್, ಈಗ ಹೇಗಿದೆ? ಪರವಾಗಿಲ್ಲ ಡಾಕ್ಟರ್. ಗುಡ್. ನಿಮ್ಮ BP ಕೂಡ ಕಂಟ್ರೋಲಲ್ಲಿದೆ. ಡಾಕ್ಟರ್, ಸಂಜೆ ಡಿಸ್ಚಾರ್ಜ್ ಮಾಡ್ತೀರಾ? BP ಹೀಗೆ ಕಂಟ್ರೋಲಲ್ಲಿದ್ರೆ ಸಂಜೆನೆ ಡಿಸ್ಚಾರ್ಜ್ ಮಾಡ್ತೀನಿ. ಅಮ್ಮ, ನೀವು ಸ್ವಲ್ಪ ಹೊರಗಡೆ ಹೋಗಿ ವೆಯ್ಟ್ ಮಾಡಿ. ನನ್ನ ಪೇಷಂಟ್ ಮಗಳು ಡಾಕ್ಟರ್. ಏನಾದ್ರೂ ಹೆಲ್ಪ್ ಬೇಕಾಗತ್ತೆ ಅಂತ ಬಂದೆ. ಬೇಡಮ್ಮ, ನಿಮ್ಮ ದೃಷ್ಟಿ ಅವ್ರ ಮೇಲೆ ಬೀಳದೇ ಇದ್ರೆ ಅದೇ ನೀವು ಮಾಡೋಂಥ ದೊಡ್ಡ ಸಹಾಯ. ನಿಮ್ಮನ್ನು ನೋಡ್ತಿದ್ದ ಹಾಗೆ ಅವ್ರ BP ಮೇಲೆ ಇರ್ತಾ ಇದೆ. ದಯವಿಟ್ಟು ನೀವು ಹೊರಗಡೆ ವೆಯ್ಟ್ ಮಾಡಿ ಪ್ಲೀಸ್.